ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಕ್ಕರೆ ಕಾರ್ಖಾನೆಯ ಚಿಮಣಿ ಅಂದರೆ ಆ ಹೊಗೆ ಹೋಗೋ ಪೈಪ್ ಇರುತ್ತಲ್ಲ ಅದರ ಮೇಲೆ ಏರಿ ಕಾರ್ಮಿಕನೊಬ್ಬ ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಘಟನೆ. ಯಾಕೆ ಅಂತ ನೋಡ್ತಾ ಹೋಗೋಣ. ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರನ್ನ ವಜಾ ಮಾಡಿದ್ದಾರೆ ಅಂತಕ್ಕಂಥ ಹಿನ್ನೆಲೆ. ನ್ಯಾಯಕ್ಕಾಗಿ ಕಾರ್ಖಾನೆಯ ಚಿಮಣಿಯನ್ನ ಏರಿದ್ದಾನೆ ಕಾರ್ಮಿಕನೊಬ್ಬ, ನ್ಯಾಯ ಕೊಡಿಸಿ ಅಂತ. ಮಂಡ್ಯದ ಪಾಂಡವಪುರ ಸಹಕಾರ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿದೆ. ಕಾರ್ಖಾನೆಯನ್ನ ಗುತ್ತಿಗೆ ಪಡೆದಿದ್ದಾರೆ ನಿರಾಣಿ ಶುಗರ್ ಸಂಸ್ಥೆ. ಇವಾಗ ರಾಜ್ಯ ಸರ್ಕಾರದ ಷರತ್ತನ್ನು ಉಲ್ಲಂಘಿಸಿ ಕಾರ್ಮಿಕರನ್ನ ವಜಾ ಮಾಡಿದಾರಂತೆ ನಿರಾಣಿ ಶುಗರ್ಸ್ ಅವರು. ಕಳೆದ ಕೆಲ ದಿನಗಳಿಂದ ಕಾರ್ಮಿಕರು ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು, ನ್ಯಾಯ ಸಿಕ್ಕಿಲ್ಲ. ಇವತ್ತು ಏಕಾಏಕಿ ಕಾರ್ಖಾನೆಯ ಚಿಮಣಿಯನ್ನ ಏರಿದ್ದಾರೆ ಕಾರ್ಮಿಕರೊಬ್ಬರು. ರಾಮಕೃಷ್ಣ ಎಂಬಾತ ಈ ರೀತಿ ಚಿಮಣಿ ಏರಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಪಾಂಡವಪುರ ಠಾಣೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ನೋಡಿ, ಯೋ ರಾಮ, ಅಷ್ಟು ಎತ್ತರಕ್ಕೆ ಹತ್ತಿದ್ದಾರೆ. ಅಂದರೆ ಅದಕ್ಕೆ ಆ ಏಣಿ ಥರ ಇದೆ, ನೋಡ್ತಾ ಇದ್ದೀರಾ ನೀವು. ಅದರ ಮೇಲ್ಗಡೆ ಹತ್ತಿ ಅಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟನ್ನು ಮಾಡ್ತಾ ಇರೋದು. ಕಾರಣ ಏನು ಅಂತಂದರೆ, ಈ ನಿರಾಣಿ ಶುಗರ್ಸ್ ಕಂಪ್ನಿಯವರು ಈಗ ಗುತ್ತಿಗೆ ಪಡ್ಕೊಂಡಿದ್ದಾರಲ್ಲ, ಅವರು ಸರ್ಕಾರದ ನಿಯಮ ಇದೆ ಯಾವ ಕಾರ್ಮಿಕರನ್ನು ಕೆಲಸದಿಂದ ತೆಗಿಬಾರ್ದು ಅಂತ. ಆದರೂ ಕೆಲವ್ರನ್ನ ವಜಾ ಮಾಡಿಬಿಟ್ಟಿದ್ದಾರೆ ಕೆಲಸದಿಂದ. ನಮಗೆ ನ್ಯಾಯ ಕೊಡಿಸಿ ಅಂತ 5-6 ದಿವಸದಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ರು, ಯಾರೂ ಕೇರ್ ಮಾಡಿಲ್ಲ. ಹಾಗಾಗಿ ಇದು ಯಾಕೋ ಬಗೆಹರಿಯಲ್ಲ ಅಂತ ಕೊನೆಗೆ ಆತ ಆ ಚಿಮ್ನಿ ಮೇಲೆ ಏರಿ ಕೂತು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ನಮಗೆ ನ್ಯಾಯ ಕೊಡಿಸಿ. ಹೌದು ಪಾಪ, ಕೆಲಸವನ್ನು ನಂಬಿಕೊಂಡು ಕಾರ್ಮಿಕರು ಹೆಂಗೋ ಜೀವನ ಕಟ್ಕೊಂಡಿರ್ತಾರೆ. ಏಕಾಏಕಿ ನೀವು ಕೆಲ್ಸಕ್ಕೆ ಬರೋದು ಬೇಡ ನಾಳೆ ಅಂತ ಅಂದ್ಬಿಟ್ರೆ ಏನಾಗಬೇಕು ಅವ್ರ ಗತಿ? ಸುತ್ತಮುತ್ತ ಎಲ್ಲೂ ಪಾಂಡವಪುರದಲ್ಲಿ ಆ ಥರದ ಫ್ಯಾಕ್ಟ್ರಿಗಳಿಲ್ಲ, ಇದೊಂದೇ ಇರೋದು, ಅದನ್ನೇ ನಂಬ್ಕೊಂಡಿರ್ತಾರೆ. ಹಾಗಾಗಿ ನ್ಯಾಯಕ್ಕೋಸ್ಕರ ಅವರು ಆಗ್ರಹಿಸ್ತಾ ಇದ್ದಾರೆ. ಗೊತ್ತಿಲ್ಲ ಯಾರಾದರೂ ಇವರ ಮನವಿಗೆ ಹೋಗುಟ್ಟು ಅಲ್ಲಿನ ಸ್ಥಳೀಯ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯನೋ ಅಥವಾ ಚೆಲುವರಾಯಸ್ವಾಮಿ ಅವರು ಯಾರಾದರೂ ಸ್ಥಳಕ್ಕೆ ಬಂದು ಅವರ ಮನವಿ ಏನು, ಅಹವಾಲು ಏನು ಅಂತ ಕೇಳಿ ಅವ್ರಿಗೊಂದು ನ್ಯಾಯ ಕಲ್ಪಿಸ್ಕೊಡ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ನಾನು ಕೆಳಗಿಳಿಯಲ್ಲ ಅಂತ ಕೂತಿದ್ದಾರೆ ಕಾರ್ಮಿಕ. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕಷ್ಟ. ಹಾಗಾಗಿ ನೋಡೋಣ ಇವ್ರಿಗೆ ಯಾರು ರೆಸ್ಪಾಂಡ್ ಮಾಡ್ತಾರೆ ಅಂತಂದ್ಬಿಟ್ಟು. ಯಾರು ಪಾಪ ಇವ್ರ ಕಷ್ಟ ಏನು, ಇವ್ರ ನೋವೇನು ಅಂತ ಕೇಳೋಕ್ಕೆ ರೆಡಿ ಇಲ್ವಲ್ಲ. ಮತ್ತು ಅವ್ರು ಇನ್ನೇನು ಮಾಡ್ತಾರೆ?